ಬೆಂಗಳೂರಿನ ಗ್ರಾಮಾಂತರ ಆನೇಕಲ್ನಲ್ಲಿ ಅಪಹರಣಕ್ಕೊಳಗಾಗಿದ್ದ ರಿಯಲ್ ಎಸ್ಟೇಟ್ ಏಜೆಂಟ್ ಶವವಾಗಿ ಪತ್ತೆ. 3 ಆರೋಪಿಗಳು ಪೊಲೀಸರ ವಶಕ್ಕೆ. ದುಷ್ಕರ್ಮಿಗಳಿಂದ ಸಿನಿಮೀಯ ಶೈಲಿಯಲ್ಲಿ ಅಪಹರಿಸಲ್ಪಟ್ಟಿದ್ದಂತಹ ರಿಯಲ್ ಎಸ್ಟೇಟ್ ಏಜೆಂಟ್ ಗೋಪಾಲ್ ಶವವಾಗಿ ಪತ್ತೆಯಾಗಿದ್ದಾರೆ. ಗೋಪಾಲ್ನನ್ನು ಅಪಹರಿಸಿ ಮಾರಕಾಸ್ತ್ರಗಳಿಂದ ಕೊಚ್ಚಿ ಹತ್ಯೆಗೈದು ಶವವನ್ನು ಡೆಂಕಣಿ ಕೋಟೆಯ ಬಳಿ ಬಿಸಾಡಲಾಗಿತ್ತು ಎಂಬುದು ತಿಳಿದು ಬಂದಿದೆ. ಇದಕ್ಕೆಲ್ಲ ಮೂಲ ಕಾರಣ ಮೋಹನ್ ಬಾಬು ಎಂಬಾತನೇ ಗೋಪಾಲ್ ಹತ್ಯೆಗೆ ಸುಪಾರಿ ನೀಡಿದ್ದ ಎಂದು ಸ್ಥಳೀಯರು ಹೇಳುತ್ತಿದ್ದಾರೆ. ಭಾನುವಾರ ರಾತ್ರಿ ಗೋಪಾಲ್ ಕಾರನ್ನು ಅಡ್ಡಗಟ್ಟಿದ ದುಷ್ಕರ್ಮಿಗಳು ಆತನನ್ನು ಅಪಹರಿಸಿ ಕರೆದೊಯ್ದಿದ್ದರು. ಈ ಬಗ್ಗೆ ಪ್ರಕರಣವನ್ನು ದಾಖಲಿಸಿಕೊಂಡಿದ್ದ ಪೊಲೀಸರು ವಿಶೇಷ ತಂಡಗಳನ್ನು ರಚಿಸಿ ಶೋಧ ಕಾರ್ಯವನ್ನು ಆರಂಭಿಸಿದ್ದರು. ಆನೇಕಲ್ನ ಹೊನ್ನಕಳಸಾಪುರ ಗ್ರಾಮದ ನಿವಾಸಿಯಾದಂಥ ಗೋಪಾಲ್ ಅವರನ್ನು ಸಂಜೆ ಸುಮಾರು 7:30ಕ್ಕೆ ಅಪಹರಿಸಲಾಗಿತ್ತು. ಗೋಪಾಲ್ ರಿಯಲ್ ಎಸ್ಟೇಟ್ ಮತ್ತು ಹಣಕಾಸಿನ ವ್ಯವಹಾರಗಳಲ್ಲಿ ತೊಡಗಿಸಿಕೊಂಡಿದ್ದರು. ಹಾಗೆಯೇ ಅನೇಕ ವ್ಯವಹಾರಗಳನ್ನು ಮಾಡಿಕೊಂಡಿದ್ದ ಹಿನ್ನೆಲೆಯಲ್ಲಿ ಅವರನ್ನು ಅಪಹರಣ ಮಾಡಿರ್ಬೋದು ಅಂತ ಕೂಡ ಶಂಕಿಸಲಾಗ್ತಾ ಇತ್ತು. ಕರ್ಪೂರು ಗೇಟ್ ಬಳಿ ಗೋಪಾಲ್ ಹಾಗೂ ಸತೀಶ್ ಕಾರ್ನಲ್ಲಿ ತೆರಳುತ್ತಿದ್ದಾಗ ದುಷ್ಕರ್ಮಿಗಳು ತಮ್ಮ ವಾಹನವನ್ನು ಅವರ ಕಾರಿಗೆ ಡಿಕ್ಕಿ ಹೊಡೆದು ಅವರನ್ನು ತಡೆದು ಬಳಿಕ ಪೆಪ್ಪರ್ ಸ್ಪ್ರೇಯನ್ನು ಸಿಂಪಡಿಸಿ ಗೋಪಾಲ್ನನ್ನು ಅಲ್ಲಿಂದ ಕರೆದೊಯ್ದಿದ್ದಾರೆಂದು ಪೊಲೀಸರಿಗೆ ಮಾಹಿತಿ ಸಿಕ್ಕಿತ್ತು. ಕುಟುಂಬಸ್ಥರ ಶಂಕೆಯ ಮೇರೆಗೆ ಜಿಗಣಿ ಪೊಲೀಸರು ಮೋಹನ್ ಬಾಬು, ಹರೀಶ್ ಮತ್ತು ಕಿರಣ್ ಎಂಬ 3 ವಶಕ್ಕೆ ಪಡೆದು ವಿಚಾರಣೆಯನ್ನು ನಡೆಸುತ್ತಿದ್ದಾರೆ. ಮೃತ ಗೋಪಾಲ್ ಪತ್ನಿಯ ದೂರಿನ ಆಧಾರದ ಮೇಲೆ ಅವರನ್ನು ಕಸ್ಟಡಿಗೆ ತೆಗೆದುಕೊಂಡು ತನಿಖೆಯನ್ನು ಮುಂದುವರಿಸಲಾಗ್ತದೆ. ಅಪಹರಣಗೊಂಡಿದ್ದ ಗೋಪಾಲ್ ಪತ್ತೆಗಾಗಿ ಆನೇಕಲ್ ಉಪ ತನಿಖೆಯನ್ನು ಶುರು ಮಾಡಿರುವಂತಹ ಪೊಲೀಸರು ಕಲ್ ತಳಗೋಟು ಏನ್ ಅರ್ಥ ಆಗುತ್ತಿಲ್ಲ. ಕಲ್ ತಳಗೋಟು ಯಾಕೆ ಹೊಡೆಯಕ್ಕೆ ಏನಂತಪ್ಪ ನೀವೇನು ಇನ್ನು ಕಾನೂನು ಪ್ರಕಾರ ಹೋಗಿ ಕೊಡ್ತೀನಿ ಸ್ವಲ್ಪ ಈ ಕಡೆ ಬಾ. ಆ ಮನೆ ಹತ್ರ ಹೋಗ್ಬೇಡ ಜಾಸ್ತಿ. ಊರೇ ಕೇಳಿ ಏನಾದ್ರು ಮಾತಾಡಿದ್ರೆ ಕೇಳಿ. ರಾತ್ರಿ ಎಲ್ಲ ಕಣ್ಣಿಗೆ ಬಿಟ್ಕೊಂಡು ಅಲ್ಲೇ ಪೊಲೀಸರು ಇನ್ವಾಲ್ವ್ ಆಗಿರ್ಬೋದು ಅಷ್ಟೇ. ಇಡೀ ತಾಲೂಕಿಗೆ ಕೇಳ್ಕೊಳ್ಳಿ. ಒಳ್ಳೇದಂತೂ ಆಗಲ್ಲ, ಒಳ್ಳೇದಂತೂ ಆಗಲ್ಲ. ಇದು ಸತ್ವಾದ ಮಾತು. ಒಂದು 100 ಶಾಪ್ ಆಗುತ್ತೆ, ಸರ್ವನಾಶ ಆಗೋದು. ಜೀವ
ಏನ್ ಮಾಡ್ತಾವ್ರೆ? ఆరాంగా ఉండు, అన్న ఉంటాడు, ఏం కావాలో నీకు చేస్తాడు. మీరు చేస్తాడు అన్న ఏం కావాలో చేస్తారు. ఎదురు
ఏం అనుభవిస్తా ఉన్నాడు అది అనుభవి అలా వాడు మేము చెప్తుంటాము అదే చెప్తున్నా వాడు మాకు ఆపోజిస్తున్నాడు ఆ పని ఎలా ಇವತ್ತು ಆನೇಕಲ್ನ ನಮ್ಮ ಸಮುದಾಯದ ಬಲಿಜ ಸಮುದಾಯದ ಹುಡುಗ ಗೋಪಾಲ್ ಅನ್ನೋ ಹುಡುಗ ಮರ್ಡರ್ ಆಗಿತ್ತು. ತಮಿಳ್ನಾಡು ಬಾರ್ಡರಲ್ಲಿ ಮರ್ಡರ್ ಆಗಿತ್ತು. ಆ ಸುದ್ದಿ ನಮಗೆ ತಿಳಿತು. ಬೆಳಗ್ಗೆಯಿಂದ ನಮ್ಮ ಸಮುದಾಯದವರೆಲ್ಲ ಭಾಳ ನೊಂದಿದ್ರು. ಬ್ರೂಟಲಿ ಮರ್ಡರ್ ಮಾಡಿದ್ದಾರೆ ಅಂತ ಒಬ್ಬರ ಸಸ್ಪೆಕ್ಟ್ ಮೇಲೆ ಕಂಪ್ಲೇಂಟ್ ಮಾಡಿದ್ರು. ನಾನೀಗ ಅಸೆಂಬ್ಲಿ ಮುಗಿಸ್ಕೊಂಡು ಈಗ ಬಂದು ಈಗೆಲ್ಲ ಡೀಟೇಲ್ಸ್ ತೊಗೊಂಡಿದ್ದೀವಿ. ಮರ್ಡ್ರಿಗೆ ಯಾರು ಮಾಡಿಸಿದ್ದಾರೆ ಆತನ ಈಗಾಗಲೇ ಅರೆಸ್ಟ್ ಮಾಡಿಸಿದ್ದಾರೆ. ಎರಡನೇದು ಇನ್ನಿಬ್ಬರು ಸಸ್ಪೆಕ್ಟ್ಸ್ ಯಾರು ಮರ್ಡರ್ ಮಾಡಿದ್ದಾರೆ ಅವರು ಈಗ ಶಿವಮೊಗ್ಗ ಹತ್ತತ್ರ ಅಲ್ಲೆಲ್ಲೋ ಟ್ರೇಸ್ ಮಾಡಿದ್ವಿ. ಸೊ ಆದಷ್ಟು ಬೇಗ ನಾಳೆ ಒಳಗೆ ಅವ್ರನ್ನೂ ಅರೆಸ್ಟ್ ಮಾಡ್ತೀವಿ. ಸೊ ಯಾರೊಬ್ಬರನ್ನು ಎಕ್ಸ್ಕ್ಯೂಸ್ ಮಾಡೋ ಇದಿಲ್ಲ. ನಾನೀಗ DGP ಸಲೀಂ ಸರ್ ಜೊತೆ ಮತ್ತು ನಮ್ಮ SP ಅವ್ರ ಜೊತೆ ಸ್ಥಳೀಯ ಪೊಲೀಸರ ಜೊತೆ ಮಾತಾಡಿದ್ವಿ. ಖಂಡಿತವಾಗೂ ಯಾರು ತಪ್ಪು ಮಾಡಿದ್ದಾರೆ ಅವ್ರನ್ನೆಲ್ಲ ಒಳಗೆ ಹಾಕಿಸ್ತೀವಿ ಸರ್. ಇದು ಅವರಿಬ್ಬರು ಸ್ನೇಹಿತರಾಗಿದ್ದರು, ಬಿಸ್ನೆಸ್ಸಲ್ಲಿದ್ದರು ಅಂತ ಕೇಳಿಬಂತು. ಬಟ್ ಇದೊಂದು 12 ವರ್ಷದಿಂದ ನಡೆದಿದೆ. ಅವ್ರಿಗೆ ಯಾವಾಗಲೂ ಥ್ರೆಟ್ ಕಾಲ್ಸ್ ಎಲ್ಲ ಗೋಪಾಲ್ ಅವ್ರಿಗೆ ಬಂದಿದೆ ಅವರಿಂದ. ಆದರೆ ಅವ್ರ ಕುಟುಂಬದವ್ರು ಯಾರ ಹತ್ರನೂ ಹೇಳ್ಕೊಂಡಿಲ್ಲ. ಅವ್ರಿಗೆ ಥ್ರೆಟ್ ಕಾಲ್ಸ್ ಬಂದಿದೆ, ನಿನ್ನನ್ನು ಮುಗಿಸ್ತೀವಿ ಅಂತ ಹಿಂಗೆಲ್ಲ ಮಾತಾಡಿದ್ದಾರೆ. ಆದರೆ ಇವ್ರೇನು ಅನ್ಕೊಂಡಿದ್ದಾರೆ ಅದನ್ನೆಲ್ಲೂ ಯಾರ ಹತ್ರನೂ ಹೇಳ್ಕೊಂಡಿಲ್ಲ. ಇವತ್ತು ಸಡನ್ ಆಗಿ ನಿನ್ನೆ ಸಂಜೆ ಅಲ್ಲಿ ಹೋಗುವಾಗ ಈ ಥರ ಒಂದು ಸಮಸ್ಯೆ ಆಗಿದೆ ಸರ್. ಇಬ್ರು ಕೂಡ ಒಂದೇ ಕಮ್ಯುನಿಟಿ? ಹಾಂ ಸರ್, ನನಗೆ ತಿಳಿ ಬಂತು ಒಂದೇ ಕಮ್ಯುನಿಟಿಯಲ್ಲಿ ಹೀಗಿದೆ. ಬಟ್ ಆದರೂ ಒಬ್ಬ ಹುಡುಗನಿಗೆ ಒಂದು ಕುಟುಂಬ, ಇವತ್ತು ಹುಡುಗ ತೀರ್ಕೊಂಡಿದ್ದಾನೆ, ನಮ್ಮ ಸಮುದಾಯದ ಹಿರಿಯ ಮುಖಂಡರೆಲ್ಲ ಬಂದಿದ್ದಾರೆ. ಆ ಹುಡುಗನಿಗೆ ನ್ಯಾಯ ಕೊಡಿಸೋದು ನಮ್ಮ ಜವಾಬ್ದಾರಿ. ಆದರೆ ಮರ್ಡರ್ ಮಾಡಿರೋದು ನಮ್ಮ ಸಮುದಾಯದ ಹುಡುಗ ಅಲ್ಲ, ಇಬ್ಬರು ಹುಡುಗರು ಅಂತ ನಮಗೆ ಈಗಾಗಲೇ ಒಂದು ಐಡೆಂಟಿಫೈ ಆಗಿದೆ. ಆದರೆ ಅದಕ್ಕೆ ಈತನು ಇನ್ನೊಬ್ಬ ನಮ್ಮ ಕಮ್ಯುನಿಟಿ ಹುಡುಗ ಪ್ರೇರಣೆ ಕೊಟ್ಟಿದ್ದಾನೆ ಅನ್ನೋದು ನಮಗೆ ಸಸ್ಪೆಕ್ಟು. ಅವ್ನ ಅರೆಸ್ಟ್ ಮಾಡಿದ್ವಿ. ಮರ್ಡರ್ ಯಾರು ಮಾಡಿದ್ದಾರೆ ಅವ್ರನ್ನೂ ತಂದು ಒಳಕ್ಕೆ ಹಾಕ್ತೀವಿ. ಯಾರನ್ನೂ ಈಗ ಎಲ್ಲ ಸೆಕ್ಷನ್ಸು ಈಗ 107 ಎಲ್ಲ ಹಾಕಿದ್ದಾರೆ. ಸೊ ನಾನು ಎಲ್ರಿಗೂ ಹೇಳೋದು ಇಷ್ಟ, ಖಂಡಿತವಾಗೂ ನಾನು ನಮ್ಮ ಸಮುದಾಯದವ್ರು ರಿಕ್ವೆಸ್ಟ್ ಮಾಡ್ತೀನಿ. ಆನೇಕಲ್ ಸ್ಟೇಷನ್ ಹತ್ರ ಬೆಳಗ್ಗೆಯಿಂದ ಎಲ್ಲ ಸ್ಟ್ರೈಕ್ ಮಾಡ್ತೀನಿ. ಖಂಡಿತವಾಗೂ ನಮ್ಮ ಸರ್ಕಾರ, ನಾನು ಎಲ್ಲರೂ ಯಾರು ತಪ್ಪು ಮಾಡಿದ್ದಾರೆ ಅವ್ರಿಗೆ ಶಿಕ್ಷೆ ಕೊಡಿಸ್ತೀವಿ. ನಮ್ಮ ಸಮುದಾಯದವರೆಲ್ಲ ಸಾವಧಾನವಾಗಿದ್ದು ದಯವಿಟ್ಟು ಇದನ್ನು ಆ ಹುಡುಗಂದು ನಾಳೆ ಬೆಳಗ್ಗೆ ಈಗ ಲೇಟ್ ನೈಟ್ ಪೋಸ್ಟ್ ಮಾರ್ಟಮ್ ಈಗ ಅಲ್ಲಿ ಮೆಡಿಕಲ್ ಕಾಲೇಜಲ್ಲಿ ಇದೆ ಸರ್. ಈಗ ಲೇಟ್ ನೈಟ್ ಪೋಸ್ಟ್ ಮಾರ್ಟಮ್ ಬೇಡ ಅಂತ ನಾವೇ ಹೇಳಿದ್ದೀವಿ. ಯಾಕೆಂದರೆ ಬೆಳಗ್ಗೆ 9 ಗಂಟೆಗೆ ಪೋಸ್ಟ್ ಮಾರ್ಟಮ್ ಮಾಡಿಸ್ತೀವಿ, 10-10:30 ಬಾಡಿ ತರ್ತೀವಿ. ನೀಟಾಗಿ ಅವರು ಕುಟುಂಬದವ್ರು ಹೇಗೆ ಕಂಪ್ಲೇಂಟ್ ಕೊಟ್ಟರೆ ಅದು ರಿಸೀವ್ ಮಾಡೋಕ್ಕೆ ನಾನು ಡೈರೆಕ್ಷನ್ ಕೊಟ್ಟಿದ್ದೀನಿ ಪೊಲೀಸರಿಗೆ. ಹಾಗೆ ಮಾಡಿ ಅವ್ರ ತಪ್ಪಿತಸ್ಥರ ವಿರುದ್ಧ ಕ್ರಮ ಆಗುತ್ತೆ ಸರ್. ಸುಪಾರಿ ಕೊಟ್ಟಿದ್ರು ಅಂತ ಹೇಳ್ತಾರೆ ಸರ್. ಇದು ಕೆಲವು ಡೀಟೇಲ್ಸ್ ನಾನು ಡಿಸ್ಕ್ಲೋಸ್ ಮಾಡಲ್ಲ ಸರ್. ಈಗ ನನಗೆ ಕೆಲವೆಲ್ಲ ನನಗೆ ಮಾಹಿತಿ ಸಿಕ್ಕಿದೆ. ಸೊ ಪೊಲೀಸ್ ಇನ್ವೆಸ್ಟಿಗೇಷನ್ ಸಮಸ್ಯೆ ಆಗಬಾರ್ದು, ಆ ಕಾರಣಕ್ಕೆ ನಾನು ಹೇಳ್ತಿಲ್ಲ. ಇಲ್ಲಿ ಭಾಳ ಆಂತರ್ಯದಲ್ಲಿ ಒಂದು ನಿನ್ನೆ ಏನಾಗುತ್ತೆ, ಆ್ಯಕ್ಚುಲಿ ನನಗೆ ಮಾಹಿತಿ ಸಿಕ್ಕಿದ ತಕ್ಷಣ ಅಲ್ಲೊಬ್ಬರು ತಮಿಳ್ನಾಡಲ್ಲಿ ಒಬ್ಬ ಕೋರ್ಟ್ಗೆ ಹೋಗ್ತಾನೆ, ಒಬ್ಬ ಅಪ್ಲಿಕೇಶನ್. ಅವನಿಗೂ ಈ ಘಟನೆಗೆ ಸಂಬಂಧನೇ ಇಲ್ಲ. ಅವನು ಹೋಗ್ಬಿಟ್ಟು ಏನು ಮಾಡ್ತಾನೆ, ಮಧು ಅನ್ನೋ ಹುಡುಗ ತಮಿಳ್ನಾಡು ಕೋರ್ಟ್ಗೆ ಹೋಗಿ ಅವನೇ ಅಡ್ವೊಕೇಟ್ ಮುಖಾಂತರ ಈ ಮರ್ಡ್ರು ನಾನೇ ಮಾಡಿದೆ ಅಂತ ಅವನೊಂದು ಅಪ್ಲಿಕೇಶನ್ ಹಾಕ್ಕೊತಾನೆ, ಅವನು ಸಿಗಾಕೊಳ್ಳೋಕ್ಕೆ. ಆದರೆ ಅವನಲ್ಲ ಮಾಡಿರೋದು. ಅವನೇನು ಮಾಡಿದ್ರೆ ಯಾರೋ ದುಡ್ಡು ಕೊಟ್ಟಿದ್ದಾರೆ, ಅವ್ನು ಹೋಗಿದ್ದಾನೆ. ಅಲ್ಲಿ ಯಾವುದೇ ಕಾರಣಕ್ಕೆ ಅವ್ನು ಕಸ್ಟಡಿ ತೊಗೊಳಕ್ಕೆ ಬಿಟ್ಟಿಲ್ಲ. ಈಗ ಅವನ್ನ ಕರೆದು ಇನ್ವೆಸ್ಟಿಗೇಷನ್ ಮಾಡಿ ಫರ್ದರ್ ಎಲ್ಲ ಇನ್ವೆಸ್ಟಿಗೇಷನ್ ಡೀಟೇಲ್ಸು ಗಮನಕ್ಕೆ ತಂದು ಮಿಕ್ಕಿದ ಇಬ್ಬರನ್ನ ನಾಳೆ ಸಂಜೆ ಒಳಗೆ ಅರೆಸ್ಟ್ ಮಾಡಿ. ಕಾನೂನು ಸ್ವಲ್ಪ ಬಿಗಿ ಆಗಬೇಕು ಸರ್. ಇಲ್ಲ ಈಗ ನೋಡಿ, ನಾನು ಅಸೆಂಬ್ಲಿಯಿಂದ ಆಚೆ ಬಂದಿದ್ದ ತಕ್ಷಣ ನನಗೆ ನಮ್ಮ ಸಮುದಾಯದ ಮುಖಂಡರಿಗೆ ಗಮನಕ್ಕೆ ತಂದ್ರು ನಾನು ಬಂದೆ. ನಾನು ಇದನ್ನು ಮಾನ್ಯ ಗೃಹ ಸಚಿವರ ಗಮನಕ್ಕೂ ಈಗ DIG ಸಲೀಂ ಸಾಹೇಬ್ರ ಗಮನಕ್ಕೂ ನಾನು ಎಲ್ರಿಗೂ ಗಮನಕ್ಕೆ ತಂದಿದ್ದೀನಿ. ನಿಷ್ಪಕ್ಷಪಾತ ತನಿಖೆ ಮಾಡ್ತೀನಿ ಸರ್. ಇದೇನಾಗಿದೆ, ಇಬ್ಬರ ನಡುವೆ ಒಂದು ವೈಮನಸ್ಸಿನಿಂದ ಎಲ್ಲೋ ತಮಿಳ್ನಾಡು ಬಾರ್ಡ್ರಲ್ಲಿ ನಡೆದಿರೋ ಘಟನೆ ಇದು. ಖಂಡಿತವಾಗೂ ಇನ್ನಷ್ಟು ಬಿಗಿ ಮಾಡಿ ಇದಾದಷ್ಟು ಕ್ರಮ ಇಲ್ಲ. ಇತ್ತೀಚೆಗೆ ಕ್ರೈಮ್ ರೇಟ್ಸ್ ಎಲ್ಲವೂ ಕೂಡ ಜಾಸ್ತಿ ಆಗಿದೆ ಸರ್. ಇಲ್ಲೇ ಅಂತಲ್ಲ, ಈಗ ಇಲ್ಲಿ ಇದು ರೀಸೆಂಟ್ ಆಗಿ 3 ತಿಂಗಳಲ್ಲಿ ಇದು ಇದೇ ರೀತಿ ಏನು ಸಿನಿಮೆ ಮಾದರಿಯಲ್ಲಿ ಕಿಡ್ನಾಪ್ ಮಾಡುವಂಥದ್ದು, ಮರ್ಡರ್ ಮಾಡುವಂಥದ್ದು, ಬಾಡಿನ ತಮಿಳ್ನಾಡಲ್ಲಿ ಡಿಸ್ಪೋಸ್ ಮಾಡುವಂಥದ್ದು. ಸೊ ಇನ್ನೊಂದಷ್ಟು ಕಾನೂನು ಬಿಗಿ ಆಗಲಿಲ್ಲ. ಖಂಡಿತವಾಗೂ ಸರ್. ಈ ಘಟನೆ ಈಗ ನಾನು ಕಣ್ಣಾರೆ ನೋಡಿದ್ದೀನಿ. ಇದನ್ನು ಅಸೆಂಬ್ಲಿಯಲ್ಲಿ ಚರ್ಚೆ ಮಾಡ್ತೀವಿ. ನಾನು
ಮಾನ್ಯ ಗೃಹ ಸಚಿವರ ಗಮನಕ್ಕೂ ಇದನ್ನು ತಂದು ಇದನ್ನು ಹೇಗೆಲ್ಲ ಮುಂದಿನ ದಿನಗಳಲ್ಲಿ ಇಂಥದ್ದು ನಡೀದಂಗೆ ಹೇಗೆ ಮಾಡ್ಬೋದು ಅಂತ ನನ್ನ ಜವಾಬ್ದಾರಿಯುತ ಶಾಸಕನಾಗಿ ನಾನು ನಾನು ನಮ್ಮ ಸಮುದಾಯದ ಮುಖಂಡರ ರಿಕ್ವೆಸ್ಟ್ ಮಾಡ್ತೀನಿ, ಯಾವುದೇ ಕಾನೂನು ಕೈಗೆ ಎತ್ಕೊಳ್ಳದೆ ದಯವಿಟ್ಟು ಆ ಹುಡುಗನ್ನ ಮಣ್ಣು ಮಾಡೋಣ. ಅದು ಯಾರೆಲ್ಲ ತಪ್ಪು ಮಾಡಿದ್ದಾರೆ ಅರೆಸ್ಟ್ ಮಾಡಿಸಿ. ಹೇಳಿ ಸರ್. ದಿನಾಂಕ 8/3/26 ಸಂಜೆ ಫಿರ್ಯಾದಿ ಸತೀಶ್ ಕೆ ಬಿನ್ ಲೇಟ್ ಕಾಮಯ್ಯ ಅನ್ನೋರು ಠಾಣೆಗೆ ಒಂದು ಫಿರ್ಯಾದಿ ನೀಡಿರ್ತಾರೆ. ನಾವು ಈ ದಿನ 10 ವೇಳೆಯಿಂದ ನಾನು ಮತ್ತು ಗೋಪಿ ಇಬ್ರು ನಮ್ಮ ಕಿಯಾ ಗಾಡಿಯಲ್ಲಿ ಬರ್ತಾ ಇರಬೇಕಾದ್ರೆ ನಮ್ಮ ಹಿಂದ್ಗಡೆಯಿಂದ ಏಸ್ ವೆಹಿಕಲ್ ನಮ್ಮ ಗಾಡಿಗೆ ಜೋರಾಗಿ ಟಚ್ ಮಾಡಿದ್ರು. ಆವಾಗ ನಾವು ಇಳಿದು ಯಾರು ಅಂತ ಬಿಟ್ಟು ಕೇಳೋಷ್ಟೊತ್ತಿಗೆ ಗೋಪಿನ ಅದರ ಹಿಂದೆ ಬರ್ತಕ್ಕಂಥ ವೈಟ್ ಕಾರಲ್ಲಿ ಕೂರಿಸ್ಕೊಂಡ್ರು, ನನಗೆ ಸ್ಪ್ರೇ ಮಾಡಿದ್ರು. ಆವಾಗ ಏನಾಯಿತು ಅಂತ ನನಗೇನು ಗೊತ್ತಾಗಲಿಲ್ಲ. ಮತ್ತೆ ನಾನು ನೀರಿಗೆಲ್ಲ ವಾಶ್ ಮಾಡಿಕೊಂಡು ನೋಡಿದಾಗ ಗೋಪಿ ಅಲ್ಲಿ ಇರಲಿಲ್ಲ, ಕಾರಲ್ಲಿ ಕರ್ಕೊಂಡು ಹೋಗ್ಬಿಟ್ಟಿದ್ದು ಅಂತ ಹೇಳ್ಬಿಟ್ಟು ಆ ಮಾಹಿತಿ ಮೇರೆಗೆ ನಮ್ಮಲ್ಲಿ ಪ್ರಕರಣ ದಾಖಲು ಮಾಡಿರ್ತೀವಿ. ಕ್ರೈಮ್ ನಂಬರ್ 84/2026 ಅಂಡರ್ ಸೆಕ್ಷನ್ 281, 141 ವಿತಿನ್ ಬ್ರಾಕೆಟ್ 1 ಅಡಿಯಲ್ಲಿ ನಾವು ಪ್ರಕರಣ ದಾಖಲಿಸಿ ನಂತರ ಸ್ಥಳೀಯವಾಗಿ ಮಾಹಿತಿ ಸಂಗ್ರಹಿಸಿದಾಗ ಈ ಗೋಪಿ ಅನ್ನೋಂಥವರು ಹೊನ್ನಕಲಸಾಪುರ ಗ್ರಾಮದವರು. ಅದೇ ಊರಿನ ಮೋಹನ್ ಬಾಬುಗೂ ಈತನಿಗೆ ಸುಮಾರು 10-12 ವರ್ಷಗಳಿಂದ ವೈಷಮ್ಯ ಇರ್ತದೆ. ಮೊದಲು ಈ ಗೋಪಿಯನ್ನವರು ಮೋಹನ್ ಬಾಬು ಹತ್ರ ರಿಯಲ್ ಎಸ್ಟೇಟ್ ಅಲ್ಲಿ ದಾಖಲೆಗಳು ಅದು ಇದು ಸಿದ್ಧಪಡಿಸ್ತಕ್ಕಂಥದ್ದು ಇದೆಲ್ಲ ಕೆಲಸ ಮಾಡ್ತಾ ಇರ್ತಾನೆ. ನಂತರ ಈತನೇ ಇಂಡಿಪೆಂಡೆಂಟ್ ಆಗಿ ಕೆಲಸ ಮಾಡಿದಾಗ ಆರ್ಥ ಕೆಲಸನೂ ಸಹ ಈತನೇ ಮಾಡ್ತಾ ಇದ್ದಾನೆ ಅಂತ ವೈಷಮ್ಯ ಇರ್ತದೆ. ಈ ಮಾಹಿತಿ ಮೇರೆಗೆ ನಾವು ಕೂಡಲೇ ಮೋಹನ್ ಬಾಬನ್ನ ಕರ್ಕೊಂಡು ಬಂದು ಮತ್ತೆ ತೀವ್ರ ವಿಚಾರಣೆ ಮಾಡಿದಾಗ ಈ ಪ್ರಕರಣದಲ್ಲಿ ಆತನ ಪಾತ್ರ ನಮಗೆ ಕಂಡು ಬಂತು. ಕೂಡಲೇ ನಮ್ಮ ವಶಕ್ಕೆ ತಗೊಂಡು ಕೂಲಂಕುಷವಾಗಿ ತನಿಖೆ ಮಾಡಲಾಗಿ ಇದರ ಎಂಟೈರ್ ಸೂತ್ರಧಾರ ಈತನೇ ಆಗಿದ್ದು, ಈತನ ಸೂಚನೆ ಮೇರೆಗೆ ಕೆಲವರು ಈ ಕೃತ್ಯದಲ್ಲಿ ಭಾಗಿಯಾಗಿರೋ ಬಗ್ಗೆ ಮಾಹಿತಿ ಬಂದ ಹಿನ್ನೆಲೆಯಲ್ಲಿ ನಾವು ಈ ಮೋಹನ್ ಬಾಬುವನ್ನ ವಶಕ್ಕೆ ತಗೊಂಡ ಅಂತ ಮೋಹನ್ ಬಾಬುವನ್ನ ದಸ್ತಗಿರಿ ಸಹ ಮಾಡಿ ತನಿಖೆ ಮುಂದುವರಿತಾ ಇದೆ. ಮತ್ತೆ ಯಾರು ತಪ್ಪಿಸ್ಕೊಂಡು ಹೋಗಿದಾರೋ ಅವ್ರನ್ನ ಪತ್ತೆ ಮಾಡಲಿಕ್ಕೆ 2 ತಂಡಗಳನ್ನ ಪ್ರತ್ಯೇಕವಾಗಿ ರಚನೆ ಮಾಡಿ ಅವರು CDR ಅನಾಲಿಸಿಸ್ ಮೇರೆಗೆ ಅವರು ಯಾವ ದಿಕ್ಕಿನಲ್ಲಿ ಹೋಗ್ತಾ ಇದ್ರೆ ಹಂಗೆ ಹೋಗ್ತಾ ಇದ್ದಾರೆ. ಈಗ ಮೊಬೈಲ್ ಸ್ವಿಚ್ ಆಫ್ ಮಾಡಿರ್ತಾರೆ, ಆದರೂ ಸಹ ಎಲ್ಲ ಟೋಲ್ಗಳಲ್ಲಿ ಪರಿಶೀಲಿಸಿ ಎಲ್ಲ ಕಡೆ ಆ ವೆಹಿಕಲ್ ಗುರುತು ಸಿಗ್ತಾ ಇದೆ. ಸೊ ಮೈ ಟೀಮ್ ಈಸ್ ಆನ್ ದಿ ವೇ ಟು ಶಿವಮೊಗ್ಗ. ಶೀಘ್ರವಾಗಿ ಅವ್ರನ್ನ ದಸ್ತಗಿರಿ ಮಾಡಲಾಗ್ತದೆ. ಮತ್ತು ಈ ಸಂಬಂಧ ಬೆಳಗ್ಗೆ ನಮಗೆ ತಮಿಳುನಾಡಿಂದ ಹೊಸೂರು ವ್ಯಾಪ್ತಿಯಲ್ಲಿ ಈತನೇನು ಕಿಡ್ನಾಪ್ ಮಾಡ್ಕೊಂಡು ಹೋಗಿರ್ತಾನೆ ಆತನ ಶವ ಅಲ್ಲಿ ಪತ್ತೆ ಆಗಿರ್ತದೆ. ಅದರ ಮಹಜರು ಮತ್ತು ಮುಂದಿನ ತನಿಖೆಗೆ ನಮ್ಮ ಟೀಮ್ ಆಲ್ರೆಡಿ ಹೊಸೂರಿಗೆ ಹೋಗಿರ್ತದೆ. ಶೀಘ್ರವಾಗಿ ಮೋಹನ್ ಜೊತೆಗೆ ಈ ಕೃತ್ಯದಲ್ಲಿ ಯಾರ್ಯಾರು ಭಾಗಿಯಾಗಿದ್ದಾರೆ ಅನ್ನೋದು ತನಿಖೆಯಿಂದ ದೃಢಪಟ್ಟ ನಂತರ ಅವನ್ನೆಲ್ಲ ಸಹ ದಸ್ತಗಿರಿ ಮಾಡಿ ಅಗತ್ಯ ಕಾನೂನು ಕ್ರಮ ಕೈಗೊಳ್ಳಲಾಗುವುದು. ಸರ್, ಈ ಮೋಹನ್ ಬಾಬು ಏನಿದಾರಲ್ಲ ಇನ್ನು ಸುಪಾರಿ ಕೊಟ್ಟಿದ್ರು ಅಂತ ಹೇಳ್ತಾರೆ ಸರ್. ಅದಕ್ಕೆ ಯಾರು ಈಗ ತಪ್ಪಿಸ್ಕೊಂಡು ಹೋಗಿದಾರೋ ಅವರೆಲ್ಲ ಬಂದ ನಂತರ ಕೂಲಂಕುಷ ಪರಿಶೀಲನೆ ಮಾಡಿದಾಗ ಮಾತ್ರ ನಾವು ಖಚಿತವಾಗಿ ಹೇಳಲಿಕ್ಕಾಗ್ತದೆ. ಈ ಹಂತದಲ್ಲಿ ತನಿಖೆಯಲ್ಲಿ ಇದ್ದಿದ್ದರಿಂದ ನಾವು ಯಾವುದು ಹೇಳಲಿಕ್ಕೆ ಅಸಾಧ್ಯ ಆಗ್ತದೆ. ಸರ್, ಈ ಮೇಲ್ನೋಟ ತನಿಖೆಯಲ್ಲಿ ಎಷ್ಟು ಜನ ಕಿಡ್ನಾಪ್ ಮಾಡಿರೋದು, ಯಾವ ಕಾರು, ಏನು ಗುರುತು ಪತ್ತೆ ಆಗಿದೆ, ಯಾರು ಅಂತ ಇರೋದು ಅಲ್ಲ. ಈಗ ಪ್ರಾಥಮಿಕವಾಗಿ 2 ಅಂತ ಹೇಳ್ಬಿಟ್ಟು ಮಾಹಿತಿ ಬಂದಿದೆ. ಆ 2 ಈಗ ಸ್ವಿಚ್ ಆಫ್ ಮಾಡಿದ್ದಾರೆ. ಆ 2 ಪತ್ತೆ ಮಾಡಿದಾಗ ಮೋಹನ್ ಯಾವ ರೀತಿ ಅವ್ರಿಗೆ ಸೂಚನೆ ಕೊಟ್ಟಿದ್ರು ಮತ್ತೆ ನೀವು ಈಗ ಏನಾದ್ರು ಹೇಳಿದ್ರಲ್ಲ ಎಲ್ಲ ಆಯಾಮಗಳಲ್ಲೂ ಸಹ ಪರಿಶೀಲನೆ ಮಾಡಿ ತನಿಖೆ ಕೈಗೊಳ್ಳಲಾಗ್ತದೆ. ಗೋಪಾಲ್ಗೂ ಎಷ್ಟು ವರ್ಷದಿಂದ ದ್ವೇಷ ಇತ್ತು, ಏನ್ ವಿಚಾರ ದ್ವೇಷ? ಸುಮಾರು 10-12 ವರ್ಷದಿಂದ ಅವ್ರಿಗೆ ದ್ವೇಷ ಇದೆ ಅಂತ ಹೇಳ್ಬಿಟ್ಟು ನಮ್ಮ ತನಿಖೆಯಲ್ಲಿ ಬಂದಿದೆ. ಏನ್ ವಿಚಾರ? ಅದು ಏನಂತಂದ್ರೆ ಮೊದಲು 2 ಈ ಮೋಹನ್ ಬಾಬು ಅಂಡರ್ಲಿ ಆತನು ಈ ರಿಯಲ್ ಎಸ್ಟೇಟ್ಗೆ ಸಂಬಂಧಪಟ್ಟಂತೆ ಕೆಲಸ ಮಾಡ್ತಾ ಇರ್ತಾನೆ. ದಾಖಲೆಗಳನ್ನ ಸಂಬಂಧಪಟ್ಟ ಇಲಾಖೆಗಳಿಂದ ಪಡ್ಕೊಂಡು ಬರತಕ್ಕಂಥದ್ದು ಮತ್ತೆ ಯಾರು ಪರ್ಚೇಸ್ ಮಾಡ್ತಾರೆ ಅವ್ರು ನೋಡ್ತಕ್ಕಂಥದ್ದು ಎಲ್ಲ ಸಹ ಈತನ ಸೂಚನೆವರೆಗೆ ಕೆಲಸ ಮಾಡ್ತಾ ಇರ್ತಾನೆ. ಆದರೆ ತದನಂತರ ಈತ ಇಂಡಿಪೆಂಡೆಂಟ್ ಆಗಿ ಕೆಲಸ ಮಾಡ್ಲಿಕ್ಕೆ ಶುರು ಮಾಡ್ತಾನೆ. ಸೊ
ನನ್ನ ವ್ಯಾಪಾರದಲ್ಲಿ ಇವನು ಪ್ರಬಲ ಆಗ್ತಾ ಇದ್ದಾನೆ, ನನ್ನ ಮೇಲುಗೈ ಮಾಡ್ತಾ ಇದ್ದಾನೆ ಅಂತ ಒಂದು ವೈಷಮ್ಯ ಇರ್ತದೆ. ಸಬ್ಸಿಕ್ವೆಂಟ್ ಆಗಿ ನನಗೆ ಮಾಟ ಮಂತ್ರ ಮಾಡಿ ನನಗೆ ಅನಾರೋಗ್ಯಕ್ಕೆ ಇವನೇ ಕಾರಣ ಆಗ್ತಾ ಇದ್ದಾನೆ, ಎಲ್ಲ ಕಡೆ ನನ್ನ ಮೇಲೆ ಮಾಟ ಮಂತ್ರ ಮಾಡಿಸ್ತಾ ಇದ್ದೇನೆ ಅನ್ನೋದು ಮೋಹನ್ ಬಾಬು ಈಗ ರಿವೀಲ್ ಮಾಡ್ತಾ ಇದ್ದಾರೆ. ಆದರೆ ತನಿಖೆ ಇನ್ನೂ ಆಳವಾಗಿ ಹೋದಾಗ ಏನಂತ ನಮಗೆ ಸತ್ಯ ಹೊರಬೀಳ್ತದೆ. ಸರ್ ಎಲ್ಲೋ ಕೊಲೆ ಹೇಗ್ ಸರ್ ಎಲ್ಲೋ ಒಂದ್ ಕಡೆ ಒಂದು ಹುಡುಗಿ ವಿಚಾರ ಬರ್ತಿದೆ ಅನ್ನೋ ಒಂದು ಈ ಹಂತದಲ್ಲಿ ನಾನು ಇನ್ನೂ ನಮ್ಗೆ ಅಲ್ಲಿವರೆಗೂ ಹೋಗಿಲ್ಲ. ನಮ್ಗೆ ಏನು ತಪ್ಪಿಸ್ಕೊಂಡು ಹೋಗಿದ್ರೆ ಅವರೆಲ್ಲ ಸಿಕ್ಕಿದ ನಂತರ ಸಂಪೂರ್ಣವಾಗಿ ಇದ್ರ ಮಾಹಿತಿ ನಾವು ಕೊಡ್ತೀವಿ. ಸರ್ ಮತ್ತೆ ಗೋಪಿ ಕುಟುಂಬಸ್ಥರು ಪೊಲೀಸ್ ಇಲಾಖೆಲ್ಲ ಆರೋಪ ಮಾಡ್ತಾ ಇದ್ದಾರೆ 5 ಗಂಟೆಗೆ ಕಿಡ್ನಾಪ್ ಆಗಿದೆ ಅಂತ ಹೇಳಿ ಬಂದು ಪೊಲೀಸ್ 3 ಗಂಟೆ ಆದ್ಮೇಲೆ ಅದ್ರ ಬಗ್ಗೆ ಕ್ರಮ ಕೈಗೊಳ್ಳೋದಕ್ಕೆ ಇಲ್ಲ. ಈಗ ಅವರು ಕಾನೂನು ಅರಿವು ಎಲ್ರಿಗೂ ಒಂದೇ ರೀತಿ ಇದೆ ಅಂತ ನಾನು ಹೇಳಲಿಕ್ಕಾಗೋದಿಲ್ಲ. ಅದರ ಬಗ್ಗೆ ನಾನು ಯಾವುದೇ ಪ್ರಸ್ತಾಪ ಮಾಡೋದಿಲ್ಲ. ಬಹಳ ನಿಷ್ಪಕ್ಷಪಾತವಾಗಿ ಪಾರದರ್ಶಕವಾಗಿ ಈಗ ಅವ್ರಿಗೆಲ್ಲ ಇದ್ದಿದ್ದು ಮೋಹನ್ ಬಾಬುನೇ. ಮತ್ತೆ ನಾವು ಪರಿಶೀಲನೆ ಮಾಡಿದಾಗ ಮೋಹನ್ ಬಾಬು ಪಾತ್ರ ದೃಢಪಟ್ಟಿದೆ ಅವ್ರು ಕೊಟ್ಟ ಸುಳಿವಿನ ಮೇರೆಗೆ. ಈಗ ನನಗೆ ಯಾರು ತಲೆ ಮರೆಸ್ಕೊಂಡಿದ್ದಾರೆ ಅವ್ರನ್ನ ಪತ್ತೆ ಮಾಡಿ ಮೋಹನ್ಗೂ ಅವ್ರಿಗೆ ಯಾವ ರೀತಿಯಾದ ಸಂಬಂಧ ಇತ್ತು, ಏನೇನು ನಡೆದಿದೆ ಅನ್ನೋದ್ರ ಬಗ್ಗೆ ನಾವು ಕೂಲಂಕುಷವಾಗಿ ತನಿಖೆ ಮಾಡ್ತೀವಿ. ಇದರಲ್ಲಿ ಯಾರಿಗೂ ಸಹ ನಾವು ತಪ್ಪಿಸ್ಕೊಂಡು ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ನಾನು ಪ್ರಾಮಾಣಿಕವಾಗಿ ಅದನ್ನ ಮೇಲುಸ್ತುವಾರಿ ವಹಿಸ್ತಾ ಇದ್ದೀನಿ, ಇಲ್ಲೇ ಇದ್ದೀನಿ. 1 ವರ್ಷದ ಹಿಂದೆ ಕೂಡ ಇದೇ ರೀತಿ ಹಲ್ಲೆಯನ್ನ ಮಾಡಿರ್ತಾರೆ. ಈಗ ಆ ಬಗ್ಗೆನೂ ರಾತ್ರಿ ನಾನು ಆಯಾಮದಲ್ಲೂ ಸಹ ನಾನು ಯಾರು ಈಗ ಗೋಪಿ ಇದಲ್ಲ ಅವ್ರ ಮಿಸಸ್ ಜೊತೆ ಎಲ್ಲ ಡೀಟೇಲ್ ಆಗಿ ನಾನು ವಿಚಾರಣೆ ಮಾಡಿದ್ದೀನಿ. ಅದನ್ನೆಲ್ಲ ತನಿಖೆ ಈ ಹಂತದಲ್ಲಿ ಹೇಳಬಾರ್ದು. ಆದರೆ ಇದು ದೊಡ್ಡದು ಮಾಡ್ಕೋಬಾರ್ದು, ಪೊಲೀಸ್ ಕಂಪ್ಲೇಂಟ್ ಕೊಡಬಾರ್ದು ಅಂತೇಳಿ ಅವರೆಲ್ಲ ಒಂದೇ ಜಾತಿಯವರಾಗಿರ್ತಾರೆ. ಸೊ ಪೊಲೀಸ್ ಸ್ಟೇಷನ್ವರೆಗೂ ಇದು ಮಾಹಿತಿ ಕೊಟ್ಟಿಲ್ಲ ಅಂತ ಅವರೇ ಹೇಳಿದ ಮೇಲೆ ಪೊಲೀಸರ ಮೇಲೆ ಆರೋಪ ಮಾಡೋದು ಸರಿಯಾದ ಕ್ರಮ ಅಲ್ಲ. ಇದೇನಿದೆಯೋ ತನಿಖೆಯನ್ನು ಪಾರದರ್ಶಕವಾಗಿ ಮಾಡ್ತೀವಿ. ಈಗ ಅವ್ರು ಕೊಟ್ಟ ಸುಳಿವಿನ ಮೇರೆಗೆ ನಮಗೆ ಕೇಸು ಭೇದ ಆಗಿದೆ. ಈಗ ಫರ್ದರ್ ಏನು ತಲೆಮರೆಸ್ಕೊಂಡಿರ್ತಾರೋ ಅವ್ರನ್ನ ಪತ್ತೆ ಮಾಡಿದ ಮೇಲೆ ಸಂಪೂರ್ಣವಾಗಿ ಇದು ಒಂದು ಚಿತ್ರಣ ನಮ್ಗೆ ಸಿಗ್ತದೆ. ಕಾನೂನಿಂದ ಯಾರೂ ಸಹ ತಪ್ಪಿಸ್ಕೊಳ್ಳೋಕ್ಕಾಗೋದಿಲ್ಲ. IPC, BNSS ಇವೆಲ್ಲ ಸಹ ಇಡೀ ದೇಶಕ್ಕೆ ಅನ್ವಯಿಸ್ತದೆ. ಹಾಗಾಗಿ ಪೊಲೀಸರಿಗೆ ಯಾವುದೇ ಈಗ ನಮ್ಮಲ್ಲಿ ಪ್ರಕರಣ ದಾಖಲಾಗಿ ಇಲ್ಲಿ ಕೃತ್ಯ ಆಗಿರೋದು, ಇಲ್ಲಿಂದ ಎಲ್ಲೇ ಯಾವುದೇ ರಾಜ್ಯಕ್ಕೆ ಎತ್ಕೊಂಡು ಸಹ ತನಿಖೆಗೆ ಏನೋ ಅದು ಅಡ್ಡಿ ಬರಲಾರದು. ತನಿಖೆ ನಿಷ್ಪಕ್ಷಪಾತವಾಗಿ ಪಾರದರ್ಶಕವಾಗಿ ಇಲ್ಲ. ಪ್ರಕರಣ ಇಲ್ಲಿ ದಾಖಲೆ ಆಗಿ ನಂತರ ಅದರ ಕಂಟಿನ್ಯೂಷನ್ ಅಫೆನ್ಸ್ ಆಗಿದೆ. ಹಾಗಾಗ್ಬಿಟ್ಟು ಇಲ್ಲೇ ಪ್ರಕರಣನ ನಾವು ತನಿಖೆ ಮುಂದುವರಿಸ್ತೀವಿ. ಸರ್ ಆರೋಪಿಗಳ ಈಗ ರಾತ್ರಿ ಆರೋಪಿಗಳ ತಂಡ ರಚನೆಗಾಗಿ ನಾವು 7 ತಂಡಗಳನ್ನು ರಚನೆ ಮಾಡಿದ್ವಿ. ಸ್ಥಳೀಯ ಮಟ್ಟದಲ್ಲಿ ಮಾಹಿತಿ ಕಲೆ ಹಾಕ್ಲಿಕ್ಕೆ CDRನ ಅನಾಲಿಸಿಸ್ ಮಾಡೋದು, ಅದ್ರ ಮೇಲೆ ಯಾರ್ಯಾರಿದ್ದಾರೆ ಅವನ್ನೆಲ್ಲ ಲಿಫ್ಟ್ ಮಾಡ್ತಕ್ಕಂಥದ್ದು ಎಲ್ಲ ಆಯಾಮಗಳಿಗೋಸ್ಕರ ಒಂದು 5 ಟೀಮ್ ಇಲ್ಲಿತ್ತು. ಮತ್ತೆ ರಾತ್ರಿ ಮಧ್ಯರಾತ್ರಿಗೆ ಮಾಹಿತಿ ಕೊಟ್ಟ ಆಧಾರದ ಮೇಲೆಗೆ ಅವರು ಶಿವಮೊಗ್ಗ ರೂಟಲ್ಲಿ ಹೋಗ್ತಾ ಇದ್ದಾರೆ ಅಂತ ಗೊತ್ತಾಗ ಅದೊಂದು ಪ್ರತ್ಯೇಕವಾಗಿ 2 ತಂಡಗಳು ರಚಿಸಿದ್ವಿ. ಟೋಟಲ್ 7 ತಂಡಗಳನ್ನು ನಾವು ರಚನೆ ಮಾಡಿದ್ವಿ. ಸೊ ವಿತಿನ್ 5 to 6 hours ಅಲ್ಲಿ ಮೈನ್ ಅಕ್ಯೂಸ್ ನಾವು ಅರೆಸ್ಟ್ ಮಾಡಿದ್ವಿ. ಇತ್ತೀಚೆಗೆ ಜೈಲ್ಗೆ ಹೋಗ್ಬಿಟ್ಟು ಹಳೆ ಪ್ರಕರಣದಲ್ಲಿ ಹೊರಗಡೆ ಬಂದವರು ಎಲ್ಲರೂ ಕೂಡ ಫುಲ್ ಆನೇಕಲ್ ತಾಲೂಕಲ್ಲಿ ಹಲವಾರು ಕಡೆ ಬೇರೆ ಬೇರೆ ಪ್ರಕರಣದಲ್ಲಿ ಮತ್ತೆ ಭಾಗಿಯಾಗ್ತಾರೆ. ಎಲ್ಲ ಒಂದ್ ಕಡೆ ರೌಡಿ ಪರೇಡು ಈ ರೀತಿದ ಒಂದಷ್ಟು ಅಂದ್ರೆ ಅವ್ರನ್ನ ಠಾಣೆ ಕರೆಸಿ ಎಲ್ಲ ಅವ್ರಿಗೆ ಬೆದರಿಕೆ ಪೊಲೀಸ್ ಭಯ ಹೋಗಿದೆ ಅನ್ನೋ ರೀತಿ ಆಗಿದೆ. ಕಾನೂನು ವ್ಯಾಪ್ತಿಯಲ್ಲಿ ನಾವು ಏನೇನು ಮಾಡಬೇಕು ಅದನ್ನೆಲ್ಲ ಸಹ ನಾವು ಮಾಡ್ತಾ ಇದೀವಿ. ಇದು ರಾತ್ರಿ ಈಗ ಇವತ್ತೇ ಆಗಿದೆ ಅಂತ ಹೇಳಿಕ್ಕೆ ಹೋದ್ರೆ ಸುಮಾರು 10 ವರ್ಷದ ವೈಷಮ್ಯ ಈ ಹಿನ್ನೆಲೆಯಲ್ಲಿ ಆಗಿರ್ತಕ್ಕಂಥದ್ದು. ಇದು ಈ ನಿಟ್ಟಿನಲ್ಲಿ ನಾವು ಪ್ರಕರಣವನ್ನ ದಾಖಲೆ ಮಾಡಿ ತನಿಖೆ ಮಾಡ್ತಾ ಇದ್ವಿ. ಯಾರೇ ಇದರಲ್ಲಿದ್ರು ಸಹ ಅವ್ರನ್ನ ಇದಕ್ಕೆ ನಾವು ಕಾನೂನು ಕ್ರಮ ಜರುಗಿಸ್ತೀವಿ. ಹೇಗೆ ನಡೆದಿದೆ ಅಂತ ಅಥವಾ ಏನು ಗನ್ನಲ್ಲಿ ಶೂಟ್ ಮಾಡಿದ್ದಾರೆ ಅಂತ ಹೇಳ್ತಾರೆ ಇವರು ಸಂಬಂಧಿಕರು? ಇಲ್ಲ, ಈಗ ಇನ್ನು ತನಿಖೆ ನಡೀತಾ ಇದೆ. ಈ ಹಂತದಲ್ಲಿ ನಾವೇನು ಹೇಳಕ್ಕಾಗೋದಿಲ್ಲ. ಅದು ಬಾಡಿ ಅಲ್ಲಿದೆ, ಈಗ ಹೋಗ್ತಾ ಇದ್ದಾರೆ. ಅದು ಬಾಡಿ ಮೇಲೆ ನಾವು PM ಮಾಡಿ ಎಲ್ಲ ಆದ ನಂತರ ನಮಗೆ ವೈದ್ಯಕೀಯ ವರದಿ ಬರ್ತದೆ. ಅದರ ಮೇಲೆ ನಾವು ಅರೈವ್ ಆಗ್ತೀವಿ. ಅಲ್ಲ ಸರ್, ಈಗ ಇತ್ತೀಚೆಗೆ ಈ ಒಂದು ಈಗ ರಾಜಧಾರಿ TV, ಅಡೆತಡೆ ಇಲ್ಲದ ಪ್ರಜಾದಾರಿ.